ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಹೇಮಂತ್. ನಾನು ಮೈಸೂರು ಆಯಿಲ್ ಸಹ ಸಂಸ್ಥಾಪಕ. ನಮಸ್ತೆ. ನಮ್ಮ ಕಡಲೆ ಬೀಜಗಳನ್ನ ನೀವು ನೋಡ್ಬೋದು, ಟಾಪ್ ಕ್ವಾಲಿಟಿ ಬೀಜಗಳು. ನಾವು ಇದನ್ನ ಆದಷ್ಟು ಆಂಧ್ರ ಮತ್ತು ತೆಲಂಗಾಣ ಸೋರ್ಸ್ ಮಾಡ್ತೀವಿ. ನೀವು ಇದರ ಸೈಜ್ ನೋಡಬಹುದು ಮತ್ತೆ ಕಲರ್ ನೋಡಬಹುದು. ನಿಮಗೆ ಒಳ್ಳೆ ಅರೋಮ್ಯಾಟಿಕ್ ಸೀಡ್ಸ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಮ್ದು ಆಯಿಲ್ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಇದೆ ಬೇರೆ ಕಂಪೇರ್ ಮಾಡೋದ್ರಿಂದ. ಆದ್ರೆ ನಮ್ಮ ರಾ ಮೆಟೀರಿಯಲ್ ಕಾಸ್ಟ್ ನಾವು ಪ್ರೊಕ್ಯೂರ್ ಮಾಡೋದು ಒಳ್ಳೆ ಮೆಟೀರಿಯಲ್, ಅದಕ್ಕಾಗಿ ನಮ್ದು ಒಂದು 10 ರೂಪಾಯಿ ಜಾಸ್ತಿ ಇರ್ಬೋದು. ಬಟ್ ನೀವು ಅಲ್ಲೇ ಹೋಗಿ ತಗೋತೀನಿ ಅಂತ ಹೇಳಿ ಅಲ್ಲಿ ಹೋಗೋದು ಈ ಪ್ರಾಡಕ್ಟ್ ಯೂಸ್ ಮಾಡೋದು. ಸೊ ಇದನ್ನ ನಾವು ಒಣಗಿಸಿ ಕ್ಲೀನ್ ಮಾಡಿಸಿ ಮತ್ತೆ ಮಾಯಿಶ್ಚರ್ ಚೆಕ್ ಮಾಡೋದು ನಾವು ಹಾಕ್ತೀವಿ. ಎಲ್ಲಾ ಕಡೆ ಗಾಣನ ಹಿಂಗಡೆ ಇಟ್ಕೊಂಡಿರ್ತಾರೆ. ಗಾಣನಲ್ಲಿ ಏನ್ ಆಗ್ತದೆ ಅಂತ ಜನಕ್ಕೆ ಗೊತ್ತಾಗಲ್ಲ. ಮತ್ತೆ ಗಾಣ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಲಾಯ್ಸ್ ಇರುತ್ತೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡೋದು. ನಾವು ಗಾಣನ ಮುಂದೆನೆ ಇದ್ದೀವಿ. ಫಸ್ಟ್ ಎಕರೆ ನಮ್ಮ ಅಂಗಡಿಗೆ ಎಕರೆ ಆಗಿರುತ್ತೆ ಗಾಣದೇ ಗಾಣ. ಏನಕ್ಕೆ ಅಂದ್ರೆ ಅಷ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು. ನಾವೇನ್ ಆಗ್ತಾ ಇದೀವಿ, ನಾವೇನ್ ಮಾಡ್ತಾ ಇದೀವಿ ಅದನ್ನ ಜನರ ಆಚೆನ ಕಾಣಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾವು ಗಾಣನ ಮುಂದೆ ಇಟ್ಟು ಮಾಡ್ತಾ ಇದ್ದೀವಿ. ಈ ಸೀಡ್ಸ್ ನ ಗಾಣದಲ್ಲಿ ಹಾಕಿ ನಾವು ಮಾಡಾದ್ಮೇಲೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಾಗ ಅದು ಹಿಂಡಿ ಕಟ್ಟಿ ಅದು ಸ್ಲೋಲಿ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಇದೇ ರೀತಿ ಎಣ್ಣೆ ಬಿಟ್ಟಾದ್ಮೇಲೆ ಅದನ್ನ ಮತ್ತೆ ರೀಫಿಲ್ಟರ್ ಹಾಕ್ತೀವಿ. ಸೊ ಇದನ್ನ ಈ ಸ್ಟೀಲ್ ಕಂಟೈನರ್ ಅಲ್ಲಿ ಫಿಲ್ಟರ್ ಮಾಡಿ ಇಟ್ಕೋತೀವಿ. 3 to 4 days ಆದ್ಮೇಲೆ ಕಂಪ್ಲೀಟ್ ಗಸಿ ಹಿಡಿದು ಈಗ ನೋಡಿ ಒಂಥರ ರೆಡ್ ಕಲರ್ ಬಂದಿದೆಯಲ್ಲ, ಈ ಕಲರ್ ಬರುತ್ತೆ. ಈ ಕಲರ್ ಬಂದ್ಮೇಲೆ ನಾವು ಬಾಟಲ್ ಅಲ್ಲಿ ಫಿಲ್ ಮಾಡ್ತೀವಿ. ಬಾಟಲ್ ಫಿಲ್ ಮಾಡ್ಬೇಕಾದ್ರೆ 1 ಲೀಟರ್ ಆಫ್ ಆಯಿಲ್ ಇಸ್ 910 grams. ಸೊ ಬಾಟಲ್ ವೇಟ್ ಸೇರಿ ನಿಮ್ಗೆ ಅರೌಂಡ್ 945 to 950 grams ಬರುತ್ತೆ. ಸೊ ಅದನ್ನ ಪ್ಯಾಕ್ ಮಾಡಿ ಲೇಬಲ್ ಯಾವತ್ತು ಮ್ಯಾನುಫ್ಯಾಕ್ಚರ್ ಆಯ್ತು ಅದು ಬಾರ್ ಕೋಡ್ ಹಾಕಿ ನಾವು ಪೇಸ್ಟ್ ಮಾಡಿ ಶೆಲ್ಫ್ ಅಲ್ಲಿ. ಸೊ ನಮ್ಮೆಲ್ಲ ಪ್ರಾಡಕ್ಟ್ಸ್ ನ ನೀವು ಆನ್ಲೈನ್ ನಮ್ಮ ವೆಬ್ಸೈಟ್ ಅಲ್ಲಿ ತಗೊಬಹುದು. www.themysureoils.com ವೆಬ್ಸೈಟ್ ಅಲ್ಲಿ ಆಯಿಲ್ ಒಂದೇ ಅಲ್ಲ, ಡ್ರೈ ಫ್ರೂಟ್ಸ್ ಮತ್ತೆ ನಮ್ಮ ಅಂಗಡಿ ಸಿಗುವಂತ ಎಲ್ಲ 400+ ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ನೀವು ಆನ್ಲೈನ್ ಅಲ್ಲಿ ಶಾಪ್ ಮಾಡಬಹುದು. ನಿಮಗೆ ರಿಯಲ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ನಮ್ಮ ಸ್ಟೋರ್ 100 feet ರೋಡ್ ಪಂಚಾಯತಿ 6 stage ಅಲ್ಲಿ ಇದೆ. ಬಂದು ಈ ಖುದ್ದಾಗಿ ನೀವೇ ಎಲ್ಲ ನೋಡಿ ಶಾಪ್ ಮಾಡಬಹುದು. ಕೆಳಗಿರೋ ನಂಬರ್ ಕಾಲ್ ಮಾಡಿ ನಿಮಗೆ ಮೋರ್ ಇನ್ಫಾರ್ಮೇಶನ್ ಹಾಕ್ಬೋದು.